ಕೋಪಗೊಂಡ ಎಂಎಲ್ಎಗಳ ಹೈಡ್ರಾಮಾ ಇನ್ನೂ ನಿಂತಿಲ್ಲ, ಇನ್ನೂ ಮುಗಿದಿಲ್ಲ. ಸಚಿವ ಸ್ಥಾನ ಸಿಗದ ನಾಯಕರ ಮುನಿಸು. ಇಂದು ಅಸಮಾಧಾನಿತ ಎಂಎಲ್ಎಗಳ ಜೊತೆ ಮಹತ್ವದ ಸಭೆ ಇನ್ನೂ ಕೂಡ ಮುಗಿದಿಲ್ಲ. ಇವತ್ತು ಅಸಮಾಧಾನಿತ ಎಂಎಲ್ಎಗಳು ಯಾರ್ಯಾರಿದ್ದಾರೋ ಅವ್ರ ಜೊತೊಂದು ಮಹತ್ವದ ಸಭೆ ನಡೆಯುತ್ತೆ. ಕೋಲಾರ ಚಿಕ್ಕಬಳ್ಳಾಪುರ ಭಾಗದ ನಾಯಕರಿಂದ ಸಭೆ. ನಾರಾಯಣಸ್ವಾಮಿ ಅಶೋಕ್ ಪಟ್ಟಣ ನೇತೃತ್ವದಲ್ಲಿ ಮೀಟಿಂಗ್. ಈಗಾಗಲೇ ಟಿಬಿ ಜಯಚಂದ್ರ ನಿವಾಸದಲ್ಲಿ ನಡೆದಿರೋ ಮೀಟಿಂಗು. ನಿನ್ನೆ ಕೋಲಾರ ಚಿಕ್ಕಬಳ್ಳಾಪುರ ಎಂಎಲ್ಎಗಳಿಂದಲೂ ಕೂಡ ಬಿಗ್ ಮೀಟಿಂಗ್ ನಡೆದಿದೆ. ನೇರವಾಗಿ ಅಸಮಾಧಾನ ಹೊರಹಾಕಿರುವಂತಹ ಅಶೋಕ್ ಪಟ್ಟಣ ಸಚಿವಾಕಾಂಕ್ಷಿಗಳಿಂದ ತಮಗೆ ಆಗಿರುವಂತಹ ಅನ್ಯಾಯದ ಕುರಿತು ಚರ್ಚೆ. ಮುಂದಿನ ನಡೆ ಏನು ಎಂಬುದರ ಬಗ್ಗೆ ಅಸಮಾಧಾನಿತರ ಸಭೆ. ಒಂದು ಕಡೆ ಡಿಕೆ ಶಿವಕುಮಾರ್ ಅವರು ಯಾರ ಮುನಿಸಿಗೂ ನಾನು ಬಗ್ಗೋದಿಲ್ಲ ಎನ್ನುವಂತ ಹೇಳಿಕೆಯನ್ನು ಕೊಡ್ತಾರೆ. ಮತ್ತೊಂದು ಕಡೆ ಯತೀಂದ್ರ ಸಿದ್ದರಾಮಯ್ಯನವರು ಇವೆಲ್ಲವೂ ಪ್ರತಿ ಬಾರಿಯ ಕಾಮನ್ ಪ್ರಾಸೆಸ್ ಅಂತ ಕರೀತಾರೆ. ಅವರು ಇದನ್ನು ವ್ಯಾಖ್ಯಾನ ಮಾಡಿದ ಹಂಗವರು ಪ್ರತಿ ಬಾರಿ ಸರ್ಕಾರ ರಚನೆಯಾದಾಗಲೂ ಕೂಡ ಕೋಪ ಮತ್ತು ಲಾಲಿತ್ಯ ಎರಡೂ ಕೂಡ ಸಮಾನವಾಗಿರ್ತವೆ. ಅಸಮಾಧಾನಿತರು ಕೋಪಗೊಳ್ಳುತ್ತಾರೆ, ಬಂಡಾಯ ಹೇಳ್ತಾರೆ. ಒಂದು 3 ದಿನ ಆ ಬಿಸಿ ಆರಿದ ನಂತರ ಎಲ್ಲವೂ ಕೂಡ ಸರಿಯಾಗುತ್ತೆ ಅನ್ನೋ ಅರ್ಥದಲ್ಲಿ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು. ಇದೆಲ್ಲದರ ನಡುವೆ 1 ದಿನ ಕಳೀತು, 2 ದಿನ ಕಳೀತು. ಇವತ್ತೊಂದು ರಾತ್ರಿ ಕಳೆದ್ರೆ 3ನೇ ದಿನ ಆಗುತ್ತೆ. 3 ದಿನ ಆದರೂ ಕೋಪ ಶಮನ ಆಗಿಲ್ಲ ಅನ್ನೋದಾದರೆ ಇದ್ಯಾವುದೋ ದಿಕ್ಕಿನತ್ತ ಸಾಗ್ತಾ ಇದೆ ಅನ್ನೋ ಅರ್ಥನೇ. 140 ಶಾಸಕರಿರ್ತಕ್ಕಂತಹ ಸುಭದ್ರ ಸರ್ಕಾರ ಕಾಂಗ್ರೆಸ್ಸು 40-42 ಶಾಸಕರು ಒಂದಾದರೆ ಗತಿ ಏನು ಅನ್ನೋ ಚರ್ಚೆಗಳು ಕೂಡ ಶುರುವಾಗಿದ್ದಾವೆ. ಅಶೋಕ್ ಪಟ್ಟಣ್ರಂತಹ ತಂತ್ರಗಾರಿಕೆಯಲ್ಲಿ ಚಾಣಾಕ್ಯನಾಗಿರುವ ಅಶೋಕ್ ಪಟ್ಟಣ್, ಟಿಬಿ ಜಯಚಂದ್ರರಂತಹ ಹಿರಿಯ ನಾಯಕರು, ಗೋಪಾಲಕೃಷ್ಣ, 2 ಹೆಸರಿನ ಗೋಪಾಲಕೃಷ್ಣ ಇದ್ದಾರೆ. ಆ 2 ಗೋಪಾಲಕೃಷ್ಣರಲ್ಲಿ ಒಂದು ಗೋಪಾಲಕೃಷ್ಣ ಸ್ವಲ್ಪ ಕಾಂಪ್ರಮೈಸ್ ಆಗಿದ್ದಾರೆ, ಆದರೆ ಇನ್ನೊಬ್ಬರು ಅಂತಿದ್ದಾರೆ. ಇವರೆಲ್ಲರೂ ಸೇರ್ಕೊಂಡು ಒಂದು ತುರ್ತು ಸಭೆ ಮಾಡಿ ಅಲ್ಲೊಂದು ನಿರ್ಧಾರವನ್ನು ತೆಗೆದುಕೊಳ್ಳುವುದೇ ಆದರೆ ಕಾಂಗ್ರೆಸ್ ರಾಜ್ಯ ಮಟ್ಟದ ನಾಯಕರಿಗೆ ಇದು ಬಿಸಿ ತುಪ್ಪವಾಗಿ ಪರಿಣಮಿಸಲಿದೆ. ಇವತ್ತು ತುರ್ತು ಸಭೆಯನ್ನು ಕರೀತಾರೆ. ಆ ಸಭೆಗೆ 2 ವ್ಯಕ್ತಿತ್ವಗಳ ನೇತೃತ್ವಗಳಿದ್ದಾವೆ. ಎಲ್ಲರ ಚಿತ್ತ ಸಭೆಗಳತ್ತ ನೆಟ್ಟಿದೆ.